ನಮ್ಮಲ್ಲಿ ಸಾಕ ಇನ್ನೂ ಇದೆ ಅಂತ ಹಿರಿಯರಾಗಿರ್ತಕ್ಕಂಥ ಸಂಜೀವನ ಅವರೇ ಹಾಗೂ ಎಲ್ಲ ಆತ್ಮೀಯ ಗ್ರಾಮ ಪಂಚಾಯತಿ ಸದಸ್ಯರು ವಿಶೇಷವಾಗಿ ನಾವು ಹಳೆಬಿಂದು ಮುಂದಿಸಬಹುದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಹಿಂದಿನ ಬಾಡಿ ನಡೆಸಿ ಹಿಂದಿನ ಬಾಡಿ ಇದ್ದಂಥ ಸಂದರ್ಭದಲ್ಲಿ ಹಿಂದಿನ ಬಾಡಿ ಇತ್ತು ಹಿಂದಿನ ಬಾಡಿ ಇದೇ ಬಾಡಿ ಸರಿ ಚರ್ಚೆ ಮಾಡಿದ್ವಿ. ಅದನ್ನು ಇಷ್ಟು ಬೇಗ ಇದನ್ನು ಅನುಷ್ಠಾನ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಅದು ವಿಶೇಷವಾಗಿ ಎಲ್ಲ ಕಾಳಜಿ ವಹಿಸಿ ಒಂದು ಒಳ್ಳೆ ಕಟ್ಟಡವನ್ನು ಇದ್ದಂಥ ಕಟ್ಟಡವನ್ನು ನಿವೇಶನ ಮಾಡಿಸಿ ಎಲ್ಲ ರೀತಿಯ ಸವಲತ್ತುಗಳನ್ನು ಒಂದು ಕಟ್ಟಡದಲ್ಲೇ ರೂಪಿಸ್ಕೊಟ್ಟು ಎಲ್ಲರಿಗೂ ಕೂಡ ಅವಕಾಶ ಮಾಡಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಫೀಸನ್ನು ನಿರ್ಮಾಣ ಮಾಡ್ತಿದ್ದೀರಾ. ಇದು ಇರಬೇಕು ಎಲ್ಲರಿಗೂ. ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಅಂದರೆ ಒಂದು ಗ್ರಾಮ ಪಂಚಾಯತಿ ಆಫೀಸ್ ಅಂತಂದರೆ ಒಂದು ರೀತಿ ಹೊರಗಡೆ ಹೋದಾಗೆ ಅದ್ರ ಬಗ್ಗೆ ಒಳ್ಳೆ ಭಾವನೆ ಬರೋ ರೀತಿಯಲ್ಲಿ ಇರಬೇಕಾಗುತ್ತೆ. ಇಡೀ ಪಂಚಾಯಿತಿಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಪಂಚಾಯಿತಿ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ರೀತಿಯಲ್ಲಿ ನಡೀತಕ್ಕಂಥದ್ದು. ವಿಶೇಷವಾಗಿ ಪಂಚಾಯತ್ ರಾಜ್ ಆಕ್ಟ್ ಜಾರಿ ಬಂದಿದ್ದು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಬ್ದುಲ್ ನಜೀರ್ ಸಾಹೇಬ್ ಅವರು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ತಂದು ಆದರೆ ಅಬ್ದುಲ್ ನಜೀರ್ ಸಾಹೇಬ್ ಅವರು ತಂದಂಥ ಸಂದರ್ಭದಲ್ಲಿ ಇದ್ದಂಥ ಸದಸ್ಯರಿಗೆ ಗೊತ್ತಿರುತ್ತೆ ಎಷ್ಟು ಪವರ್ಫುಲ್ ಬಾಡಿ ಇತ್ತು ಅನ್ನೋದು. ಇದು ಮಂಡಲ ಇದ್ರೆ ಗೊತ್ತಿರೋದು. ಅವಾಗ ಅಬ್ದುಲ್ ನಜೀರ್ ಸಾಹೇಬ್ ಅವರ ಒಂದು ಕಾನ್ಸೆಪ್ಟ್ ಹೇಗಿತ್ತು ಅಂದರೆ, ನಾನು ಒಬ್ಬ ಟೀಚರ್ನೇ ಆಗಲಿ, ಒಬ್ಬ ಸಿಡಿಪೋನೇ ಆಗಲಿ, ಮತ್ತೊಬ್ಬನೇ ಆಗಲಿ, ಇಒನೇ ಆಗಲಿ ಟ್ರಾನ್ಸ್ಫರ್ ಮಾಡೋಕ್ಕೆ ಅಧಿಕಾರ ಇರ್ತಿರ್ಲಿಲ್ಲ. ಪಂಚಾಯತಿಗೆ ಅವಾಗ ಅಧಿಕಾರ ಇತ್ತು. ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ಆಡಳಿತವನ್ನು, ಅಧಿಕಾರವನ್ನು ಅಬ್ದುಲ್ ನಜೀರ್ ಸಾಹೇಬ್ ಪಂಚಾಯತಿಗೆ ಕೊಟ್ಟಿದ್ದರು. ಹೋಗ್ತಾ 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 ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡೋದ್ರ ಬಗ್ಗೆ ಸರ್ಕಾರ ಸರಿಯಾಗಿ ಕೈಗೊಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನೇ ಆದರೂ ಪಂಚಾಯತಿ ಲೆವೆಲಲ್ಲಿ ನೀವೇ ಸರಿಯಾಗಿ ಕೆಲಸ ಮಾಡಿದ್ರೆ ಪಂಚಾಯತಿ ಸದಸ್ಯರು ಬೇರೆಯವರಿಗೆ ತಲೆನೋವಿರುತ್ತೆ. ಇವೆಲ್ಲ ಕೆಲವೆಲ್ಲ ಹಿಂಗೆ ಕುಡಿಯೋ ನೀರಿಂದ ಹಿಡಿದು ಚರಂಡಿ ಕಟ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಗಳು ನಾವು ಮಾಡ್ಕೊಡ್ತೀವಿ. ಆದರೆ ಅದು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ಇದೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿದರೆ ಬಹುಶಃ ನಮಗೆ ತಲೆನೋವಿನ ವಿಷಯ. ಪಂಚಾಯತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಒಗ್ಗಟ್ಟಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಅಧ್ಯಕ್ಷ ಆಗತ್ತಾಗ ನೀವು ಅವ್ರಿಗೆ ಎತ್ಕೊಂಡು ಹೋಗ್ತೀರಿ, ಅವ್ರು ಇಂಗ್ರೆಸ್ಕೊಂಡು ಹೋಗ್ತಾರೆ. ಆದಮೇಲೆ ಸಾರ್ವಜನಿಕರ ಕೆಲಸ ಮಾಡ್ತಕ್ಕಂಥ ಆಗಲಿಲ್ಲ. ಡಿಸೆಂಬರ್ ಕ್ಲೋಸ್ ಆಗಿರ್ಬೋದಲ್ಲ, ಎಲ್ಲರಿಗೂ ಕೂಡ ಈಗ ಮತ್ತೊಮ್ಮೆ ನೀವೆಲ್ಲ ಆರಿಸಿದಲ್ಲಿ ಜನರ ಆಶೀರ್ವಾದ ನಿಮ್ಮೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಆಡಳಿತ ಮಂಡಳಿಗೆ ಎಲ್ಲ